ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡಿ, ಲಡ್ಡು ಮಾಡೋದೇ ಇಷ್ಟು ಸುಲಭ. ಅದು ಹೈ ಪ್ರೋಟೀನ್ ಲಡ್ಡು, ಬರೀ 3 ಚಮಚೆ ತುಪ್ಪದಲ್ಲಿ, ಮತ್ತು ಮಕ್ಕಳ ಜ್ಞಾಪಶಕ್ತಿ ಹೆಚ್ಚಿಸೋ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇದೆ. ನೋಡಿ, ಬಾಯಲ್ಲಿ ಕರ್ಗೋಗುವಷ್ಟು ಸಾಫ್ಟ್ ಲಡ್ಡು, ಹೊಸ ಥರ ಇದೆ. ಮಾಡಿ ನೋಡಿ, ತುಂಬ ಸೂಪರಾಗಿದೆ. ಇದಕ್ಕೆ ನಾನು ಮುಂಚೆ 3 ಚಮಚೆಯಷ್ಟು ತುಪ್ಪ ತಗೋತಾ ಇದ್ದೀನಿ. ನಾನಿದು ಮನೆಯಲ್ಲಿ ಮಾಡಿದ ತುಪ್ಪ, ನೀವು ನಂದಿನಿ ತೊಗೋಬೋದು, GRB ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಇದಕ್ಕೆ ಆಳ್ವಿ ಹಾಕೋಣ 2 ಚಮಚೆ, ಬೋನ್ ಗಟ್ಟಿ ಆಗುತ್ತೆ ಅದಕ್ಕೆ. ಕಸಕಸೆ 2 ಚಮಚೆ, ಮತ್ತು ಮೆಮರಿ ಪವರ್ ಇಂಪ್ರೂವ್ ಮಾಡೋ ಬಾದಾಮ್ ಅರ್ಧ ಕಪ್ಪು. ತುಂಬ ಹೆಲ್ದಿಯಾಗಿರೋದು ಇದು ಲಡ್ಡು. ಯಾರು ಬೇಕಾದ್ರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೇಳಿನೂ ತಿಂತಾರೆ. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ಹಾಕೋಣ 1 ಕಪ್ಪಷ್ಟು ಡ್ರೈ ಕೋಕೋನಟ್, ಒಣ ಕೊಬ್ಬರಿ ಹಾಕಿರೋದು. ಆಮೇಲೆ 1/4 ಕಪ್ಪಷ್ಟು ಎಳ್ಳು ಹಾಕಿದ್ದೀನಿ. ಎಳ್ಳು ಆಪ್ಷನಲ್ಲು, ಹೀಟ್ ಆಗುತ್ತೆ ಈ ಸಮರಲ್ಲಿ ಅನ್ನೋರು ಹಾಕೋದು ಬಿಡ್ಬೋದು. ಅದರ್ವೈಸ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕು. ಆಮೇಲೆ ಆಲ್ರೆಡಿ ನಾನು ಹುರಿದಿಟ್ಕೊಂಡಿರೋ ಶೇಂಗಾ ಹಾಕ್ತಾಯಿದ್ದೀನಿ 3 ಬಟ್ಲು. ಸಿಪ್ಪೆ ತೆಗಿಯೋದು ಬೇಡ. ಸಿಪ್ಪೆನಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ನಮಗೆ ತುಂಬ ಹೆಲ್ದಿಯಾಗೂ ಇರುತ್ತೆ, ಮತ್ತು ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಮಾಡಲ್ಲ. ನಾನು ಸಿಪ್ಪೆ ಸಹಿತವಾಗಿಯೇ ಹುರಿದಿಟ್ಕೊಂಡಿರೋ 3 ಬಟ್ಲು ಶೇಂಗಾ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ಬಟ್ಲದಿಂದ ನಾನು ಅಳ್ಕೊಂಡಿರೋದು. ಈಗ ನೋಡಿ, ಇದನ್ನು ಮುಂಚೆ ಉದುರಾಗಿ, ತುಂಬ ಫೈನ್ ಪೌಡ್ರ್ ಬೇಕಾಗಿಲ್ಲ, ಉದುರಾಗಿ ಇದನ್ನು ಫಸ್ಟ್ ಒಂದು ಸಾರಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ನಾವು ಪೌಡ್ರ್ ಮಾಡ್ಕೊಂಡು, ಈಗ ನೋಡಿ ತುಂಬ ಅದು ಸಾಫ್ಟಾಗಿಯೂ ಬಂದಿಲ್ಲ, ಆ್ಯಂಡ್ ಅದು ಪೌಡ್ರ್ ಫಾರ್ಮಲ್ಲಿ ಇಲ್ಲ, ಇದು ಉದುರಾಗಿದೆ. ಈ ಥರ ಮಾಡಿಕೊಂಡು ಎಲ್ಲ ಒಂದು ಸರಿ ಮಾಡ್ಕೊಂಡಿಂದ ಇವತ್ತು ನಾವು ಇದಕ್ಕೆ ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಆಮೇಲೆ ಬೆಲ್ಲ ಅಥವಾ ಬೆಲ್ಲದ ಸಿರಪ್ನೂ ಉಪಯೋಗಿಸ್ತಾ ಇಲ್ಲ. ನಿಮಗೆ ಸಕ್ಕರೆ ಅಥವಾ ಬೆಲ್ಲ ಉಪಯೋಗಿಸೋದು ನಿಮಗೆ ನಾರ್ಮಲ್ ಓಕೆಪ್ಪ, ನಾವು ಉಪಯೋಗಿಸ್ತೀವಿ, ನಮ್ಗೆ ತೊಂದರೆ ಇಲ್ಲ ಅಂದರೆ ಡೆಫಿನೆಟ್ಲಿ ಉಪಯೋಗಿಸ್ಬೋದು. ಹೆಲ್ತ್ ವಿಚಾರದಿಂದ ಅದಕ್ಕೆ ಪಾಮ್ ಶುಗರ್ ಅಥವಾ ಕೋಕೋನಟ್ ಶುಗರ್ ಅಂತ ಸಿಗುತ್ತೆ, ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಸಕ್ಕರೆ ಮತ್ತು ಬೆಲ್ಲ ಕಂಪೇರ್ ಮಾಡಿದರೆ ಅರ್ಧಕ್ಕಿಂತ ಕಮ್ಮಿ ಅದರದ್ದು ಕ್ಯಾಲೋರೀಸ್ ಇರುತ್ತೆ. ಕ್ಯಾಲೋರಿ ಕನ್ಸರ್ನ್ ಇರೋರ್ಗು ಮತ್ತು ಡಯಾಬಿಟಿಕ್ ಇರೋರ್ಗೂ ಇದು ತುಂಬ ಹೆಲ್ದಿ. ಇದು ಸಕ್ಕರೆದು ಅರ್ಧದಷ್ಟು ಕ್ಯಾಲರಿನಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ನಾವು 3 ಕಪ್ ಶೇಂಗಾ ಅದೇನು ನಳ್ಕೊಂಡಿದ್ವಲ್ಲ ಅದೇ ಬಟ್ಲದಿಂದ 1 ಕಪ್ಪಷ್ಟು ಈ ಪಾಮ್ ಶುಗರ್, ಅದರದ್ದು ಪಾಮ್ ಸ್ವೀಟ್ನೆಸ್ ಅಂತ ಹೇಳ್ತಾರೆ, ಸಸ್ಯಜನ್ಯ ಇದು. ಇದರದ್ದು ನಾವು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕ್ಕೊಂಡು, ಈಗ ತುಂಬ ಚೆನ್ನಾಗಿ ಸಾಫ್ಟ್ ಮುದ್ದೆಯಾಗಿ ಬರೋ ಥರ ಮಿಕ್ಸಿನಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗಲೇ ಉಂಡೆ ಕಟ್ಟಕ್ಕೆ ಹೇಗೆ ಬೇಕೋ ಹಾಗೆ ಬರ್ತಾಯಿದೆ. ಇದಕ್ಕೆ ಏನೂ ಎಡಿಷ್ನಲ್ ಆಗಿ ನಾನು ಆ್ಯಡ್ ಮಾಡಿಲ್ಲ, ತುಪ್ಪ ಏನೂ ಇಲ್ಲ. ಡೈರೆಕ್ಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದರಲ್ಲಿರೋ ಎಲ್ಲ ಪದಾರ್ಥಗಳು ಎಣ್ಣೆವು. ಶೇಂಗಾ ಎಣ್ಣೆ ಇರುತ್ತೆ, ಕೊಬ್ಬರಿ ಎಣ್ಣೆ, ಎಳ್ಳಿಂದ ಎಣ್ಣೆ ಇರುತ್ತೆ, ಬಾದಾಮಲ್ಲಿ ಎಣ್ಣೆ ಅಂಶ ಇರುತ್ತೆ. ಸೊ ಎಲ್ಲ ಇವು ಎಣ್ಣೆ ಅಂಶ ಇರೋದ್ರಿಂದ ಬರೀ 3 ಚಮಚ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿರೋ ಹುದು ನಮಗೆ ರೆಡಿಯಾಗಿಬಿಡುತ್ತೆ. ನೀವು ಇದೇ ಹುದು ಇಟ್ಕೊಂಡ್ಬಿಟ್ಟು ಹೋಳಿಗೆನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಹೋಳಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ. ಅದರ್ವೈಸ್ ಈ ಥರ ಲಡ್ಡು ಮಾಡಿ ಇಟ್ಕೊಂಡ್ರೆ ಇದು ಸೂಪರಾಗಿರುತ್ತೆ. ಸುಮಾರು 2-3 ತಿಂಗಳ ಕೆಡಲ್ಲ, ಸ್ಮೆಲ್ಲು ಬರಲ್ಲ. ಆ್ಯಂಡ್ ಈ ಥರ ಡೈಲಿ ಮಾರ್ನಿಂಗ್ 1 ಮಕ್ಕಳಿಗೆ ಕೊಟ್ಟರೆ ಜ್ಞಾಪಶಕ್ತಿನೂ ವೃದ್ಧಿಸುತ್ತೆ, ಅವ್ರದ್ದು ಮೂಳೆಗಳು ಗಟ್ಟಿಯಾಗ್ತವೆ. ಅದರಲ್ಲಿ ಆಳ್ವೆ ಇರೋದ್ರಿಂದ ಹೆಣ್ಮಕ್ಳಿಗೆ ಬ್ಯಾಕ್ ಪೇನ್, ಪೀರಿಯಡ್ಸಲ್ಲಿ ತುಂಬ ಒಳ್ಳೆಯದಿದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಕನ್ಸರ್ನ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ ಒಂದ್ಸರಿ ಎಲ್ಲ ವೀಡಿಯೋಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಶನ್ ಆಫ್ ಮೈ ನೆಕ್ಸ್ಟ್ ವೀಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ, ಬಾಯಲ್ಲಿ ಕರ್ಗ್ ಹೋಗಬೇಕು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಉಂಡೆ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.